ಇನ್ನು ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲೂ ಕೂಡ ಗೊಬ್ಬರಕ್ಕಾಗಿ ಹೋರಾಟವನ್ನು ಮಾಡಲಾಗ್ತಾ ಇದೆ. ಚಪ್ಪಲಿಯನ್ನ ಬಿಟ್ಟು ರೈತರು ಇದೀಗ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಹೊಸದುರ್ಗ ಸಾಣೇಹಳ್ಳಿಯ ಅಂಗಡಿ ಮುಂದೆ ಘಟನೆ ನಡೆದಿರುವಂಥದ್ದು. ಚಿತ್ರದುರ್ಗದಲ್ಲಿ ಗೊಬ್ಬರಕ್ಕಾಗಿ ಚಪ್ಪಲಿ ಬಿಟ್ಟಿದ್ದಾರೆ ರೈತರು. ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಚಪ್ಪಲಿಯನ್ನ ಬಿಟ್ಟು ಅನ್ನದಾತರು. ಹೊಸದುರ್ಗ ಸಾಣೇಹಳ್ಳಿಯ ಅಂಗಡಿ ಮುಂದೆ ಘಟನೆ ನಡೆದಿದೆ. 9 ದಿನ ಕಳೆದರೂ ಕೂಡ ರೈತರಿಗೆ ಗೊಬ್ಬರ ಸಿಗ್ತಾ ಇಲ್ಲ. ಪರದಾಟವನ್ನು ನಡೆಸುತ್ತಿದ್ದಾರೆ. ಯಾವಾಗ ಬೇಕಾದ್ರೂ ಗೊಬ್ಬರ ಬರಬಹುದು ಅಂತ ಹೇಳ್ತಿದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ಇದೀಗ ಗೊಬ್ಬರಕ್ಕಾಗಿ ಪರದಾಟವನ್ನ ನಡೆಸ್ತಾ ಇರುವಂತದ್ದು. ಗೊಬ್ಬರ ಬರಬಹುದು ಅಂತ ಹೇಳ್ತಿದ್ದಾರೆ. ಆದ್ರೆ ಸರತಿ ಸಾಲಿನಲ್ಲಿ ಚಪ್ಪಲಿಯನ್ನ ಬಿಟ್ಟು ಇದೀಗ ರೈತರು ನಿಂತಿರುವಂತದ್ದು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಅಂಗಡಿ ಮುಂದೆ ಸರತಿ ಸಾಲಿನಲ್ಲಿ ಚಪ್ಪಲಿ ಬಿಟ್ಟಿದ್ದಾರೆ. ಲೈನಿಗೆ ಅವ್ರು ನಿಂತಿಲ್ಲ, ಕ್ಯೂನಲ್ಲಿ ಅವರವರ ಪಾದರಕ್ಷೆಗಳನ್ನ ಅಲ್ಲಿ ಬಿಟ್ಟು ನಿಂತಿರುವಂತದ್ದು. ಯಾವಾಗ ಬೇಕಾದ್ರೂ ಗೊಬ್ಬರ ಬರಬಹುದು ಅಂತ ಹೇಳಿರೋದ್ರಿಂದ ಆ ರೀತಿಯಾಗಿ ಮಾಡಿದ್ದಾರೆ. ಅಲ್ಲಿ ನಿಂತ್ಕೊಳ್ಳೋದಕ್ಕಾಗಲ್ಲ, ಅಟ್ಲೀಸ್ಟ್ ಅದನ್ನ ಇಡೋಣ ಅಂತ ಹೇಳಿ ಪಾದರಕ್ಷೆಗಳನ್ನ ಅವರವರ ಪಾದರಕ್ಷೆಗಳನ್ನ ಅಂಗಡಿ ಮುಂದೆ ಇಟ್ಟಿರುವಂತದ್ದು. ಯಾವಾಗ ಬೇಕಾದ್ರೂ ಗೊಬ್ಬರ ಬರ್ಬೋದು. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಏನು ಹಾಕಿರೋ ಇದು ಪರಿಸ್ಥಿತಿ ಯೂರಿಯಾ ಕೊಡ್ತಾರೆ.